ಅಲ್ಲಕ್ಕನ್ ಮರೆಯ ನಿನ್ನ ಮಗನ ಬರೋಕೆ ಹೊಸಿ ಗೊತ್ತಾಯ್ತಾ ಅದೇನು ಮಾಡ್ತಾ ಕುಂತಿದ್ದಾನು. ಅದೇನು ಮಾಡ್ತಾ ಕೂತಿದ್ದಾನ ಕಣಪ್ಪ ಹುಡುಗಿದ ಬರ್ಬೇಕಲ್ವಾ ಕಡ್ದು ಅಷ್ಟೊತ್ತಿನಲ್ಲಿ ಹೇಳ್ಬಿಟ್ಟು ಬಂದಿವಿ ಬಾಲ ಹೊಲ್ತಕ್ಕೆ ಹೊಸಿ ಮಾತಾಡಬೇಕು ಅಂದ್ಬಿಟ್ಟು ಕುಂತವನೇ ಅಲ್ಲೇ ಯಾವ ಸರ್ಗಿಡ್ಕೊಂಡು. ನೀನು ಸೊಸೆ ಏನು ಸಾಮಾನ್ಯದಳು ಅಲ್ಲ ಕಣಪ್ಪ. ನಾನೇನೋ ಪರವಾಗಿಲ್ಲ ಅಂತಿದ್ದೆ. ನಾ ಅಷ್ಟು ಬಗೆ ಅಂತ ಹೇಳಿವಿ ಈಜು ಬರೋಕೆ ಕೂಡ್ದು ನೀನು ಅಂತವ. ಇವಳು ಚಂದಾಗಿ ಜಗ್ಲಿ ಮೇಲೆ ಪಟ್ಟ ಕೂತ್ಕೊಂಡು ಮಾತಾಡ್ತಾಳಲ್ಲ ಇವಳು. ಹಿಂಗ ಬುದ್ಧಿ ಕಲಿಯೋದು ಇವಳು. ಯಾಕೆ ಮಾತಾಡ್ಬೇಕು ಇವಳು? ಆ ಪಾತಿ ಕೈಲಿ ಮಾತಾಡ್ತಾ ಕುಂತವಳೆ. ಅವಳು ಏನೇನಾರು ಹೇಳ್ಕೊಡ್ತಾ ಕುಂತವಳೆ. ಮೊದಲೇ ಚಾಡ್ಗುರ್ಕಿ ಅವಳು ಹೇಳ್ಬಿಟ್ಟು ಬೇಕಾದ್ರೆ ಇಟ್ಟಿತ್ತಂಗೆ ಮಾಡ್ಬಿಡ್ತಾಳೆ. ಅಂತರದ್ರ ಮುಂಡೆನ ಇಳಿಸುವೆ ಮರುವದಿಯಾ ಅವಳಿಗೂ ಇವಳಿಗೆ ಇಬ್ರಿಗೂ. ಬುಟ್ನ ಬುಟ್ನ ಹೇಳು ಸರಿಯಾಗಿ ಹೇಳ್ಸೀನಿ. ಇನ್ನೊಂದ್ಸತಿ ಈಚು ಬಂದು ಕುತ್ಕೋಬೇಡ ನೀನು. ಏನೋ ನನ್ನ ಮಗ ಹೋಗ್ಲಿ ಅಂದ್ಬಿಟ್ಟು ಮದುವಾಗ ನೀನು ಅವ್ನ ಮಗ ಇರೋಳು ಅಂತ ಗೊತ್ತಿದ್ರು ಅದನ್ನ ಉಳಿಸ್ಕೊಂಡು ಬಾಟ ಮಾಡೋದ್ ಕಲಿ. ಏನು ಬೀದಿಲಿ ಕುತ್ಕೊಳ್ಳೋದು ನೀನು? ಬೀದಿಗೆ ಬರಬೇಕು ಅನ್ನೋದೇನಿತ್ತದ ನೀನು? ನನ್ನ ಮಗ 12-20 ತಂದು ಹಾಕಕ್ಕಿಲ್ವಾ? ತಿನ್ಕೊಂಡು ಬಿದ್ದಿರು ಅಂದೆ. ಸರಿಯಾಗಂದಿದ್ದಿ ಬಿಡು. ಓ ಸದ್ರ ಕೊಟ್ರ ಸರ್ ಬಂದದ ಅಲ್ಲ. ಈಗ ಇವು ಗಂಡಸ ತೊಗೊಬಿಟ್ಟ ಅಂದ್ಬಿಟ್ಟು ನನ್ನ ಮಗನ ಮದುವಾದ್ಲು. ಇವನೇನಾರು ಹೆಚ್ಚು ಕಮ್ಮಿ ಇದಾದರೆ ಇನ್ನೊಂದು ಮದುವೆ ಆಯ್ತಾಳೆ. ಅವಳನ್ನ ನಾವು ಹಂಗೆಲ್ಲ ಬಿಟ್ಕೊಳಕ್ಕದ? ಸುಮ್ಮನಿರು. ನಿಂಗೆ ಗೊತ್ತಾಗಿಲ್ಲ ನಿನಗೆ ಕತೆ. ಅವಳನ್ನ ಎಷ್ಟು ಅದಾಗ್ತೀವಿ ಅಷ್ಟು ಒಳ್ಳೇದು. ಅದಕ್ಕೆ ಹೇಳಿನಿ ಜಗ್ಗಿಗ್ಲಿನ ಕುತ್ಕೊಳಕ್ಕೆ ಕೂಡ್ದು ನೀನು. ಏನಿದ್ರು ಒಳಗಿರ್ಬೇಕು. ಈಚೆಲೆ ಏನು ಕೆಲಸ ಅಂತ ಅವಳಿಗೂ ಬೋದೆ ಇವಳಿಗೂ ಬೋದೆ. ಚೆನ್ನಾಗಿ ಇಳಿಸ್ದೆ ಸರಿಯಾಗಿ ಮುರ್ವದಿಯ. ಏನೇನು ಕುತ್ಕೊ ಮಾತಾಡೋದು ನೀನು? ನಿಂಗೇನು ಗೊತ್ತಾಯ್ಕಿವ ನಿನಗೆ? ನನ್ನ ಮನೆ ತಕ್ಕ ಯಾಕೆ ಬಂದಿದ್ದೀ ಅಂತ ಅವಳಿಗೂ ಸರಿಯಾಗಿ ಇಳಿಸ್ದೆ. ಸರಿ ಸರಿ ಆಯಿತು, ಒಳ್ಳೆ ಕೆಲಸ ಮಾಡಿದ್ದೀವಿ, ಸುಮ್ಕಿರು. ಅವ್ವ ಅಪ್ಪ ಏನು ಬರೋಕ್ಕೆ ಹೇಳಿದ್ರಲ್ಲ? ಅಲ್ಲಕ್ಕಲ್ಲ ಮಗ, ನೀನು ಎಡ್ತಿ ಬುದ್ಧಿ ಬೇಡವ? ಅಲ್ಲ ಜಗ್ಲಿ ಮೇಲೆ ಕುತ್ಕೊಂಡು ಆ ಪಾತಿ ಕೈಲಿ ಮಾತಾಡ್ತಾ ಕುಂತಿದ್ಲು ಕಲ್ಲ. ಅವಳು ಮೊದಲೇ ನಮ್ಮ ಬಂಡವಾಳೆಲ್ಲ ಗೊತ್ತು. ಎಲ್ಲ ನುಣ್ಗೆ ಒದ್ರು ಬಿಟ್ರೆ ಏನು ಮಾಡೋದು? ಅವಳ ಜೊತೆ ಕುತ್ಕೊಂಡು ಮಾತಾಡ್ತಿದ್ಲು. ಅಲ್ಲ ಇವಳಿಗೆ ಎಷ್ಟು ಸತಿ ಹೇಳ್ಬೇಕವ? ಯಾವುದೇ ಕಾರಣಕ್ಕೂ ನೀನು ಬೀದಿಲಿ ಕುತ್ಕೊಂಡು ಮಾತಾಡಬೇಡ ಅಂತ ಅಷ್ಟು ಬಗೆ ಅಂತ ಹೇಳಿದ್ವಲ್ಲ ನಾವು. ನೋಡ್ಲಾ, ಸಸಿ ಇದ್ದಾಗಲೇ ನಾವು ಗೆಂಟು ಹಾಕೋರು ಸರಿ. ಏನಾರೆ ಬಿಟ್ರೆ ಎಮ್ಮರವಾಗಿ ಬೆಳೀತದೆ. ಅದಕ್ಕೆ ನಿನ್ಗೆ ಹೇಳ್ತಾ ಇರೋದು. ಅವಳನ್ನ ಹೊಸಿ ಬಸ್ತಲ್ಲಿ ಇಟ್ಕೋ. ನನಗೆ ಗೊತ್ತಿಲ್ಲ, ಸುಮ್ಮನಿರವ. ಹೆಂಗೆ ಇಟ್ಕೋಬೇಕು ಅಂತವ ನಿನ್ನ ಕೈಲಿ ಹೇಳ್ಸ್ಕೋಬೇಕಾ? ಸುಮ್ಮನಿರು, ಹೊಸ ದಿವಸ ಕಳೀಲಿ. ಅವಳಿಗೆ ಹೇಳ್ತೀನಿ ನಾನು. ಇಲ್ಲಿ ಸರಿಯಿಲ್ಲ ಜನಗಳು ಮಾತಾಡಬೇಡ ಅವ್ರಿಗೆ ಅಂತ ಹೇಳ್ತೀನಿ ಒಳ್ಳೆ ರೀತಿಲಿ. ಕೇಳಲ್ಲ ಸರಿ, ಕೇಳಲಿಲ್ಲ ಅಂದರೆ ಸರಿಯಾದ ಕೆಲಸಗಳಾಗ ಹೋಯ್ತವೆ. ಹಂಗೆ ಬಿಟ್ಕೊಂಡು ಕೂತ್ಕೊಳಕ್ಕದವಳು ಆಡ್ದಂಗೆ. ನೀನೇನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನಿರು. ಹಂಗಲ್ಲ ಮಗ, ನಾನು ಹೇಳೋದೊಂದು. ಏನು ಜ್ಞಾನ ಬಿಡವಿಲ್ಲ ಅವಳಿಗೆ? ಜ್ಞಾನ ಬಿಡವೆ ಹೇಳು. ನಾವು ಹೇಳಿದ ಮಾತ ಕೇಳಬೇಕು ಅವಳು ಅಷ್ಟೇ ಬೇಕಾಗಿರೋದು. ಅಬ್ಬ ನೀನು ಜಾಸ್ತಿ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಒಯ್ದಂತ ಕೊಟ್ಟು ಬರ್ತೀನಿ ಮಗಿಂತಕ್ಕೆ. ಹೋಗ್ಬಿಟ್ಟು ಮಾತಾಡ್ಕೊಂಡು ಹೆಂಗಾರು ಮಾಡಿ ಮಗಿನ ಮನೆ ಕರ್ಕೊಬಂದ್ಬಿಟ್ಟು 10 ಲಕ್ಷ ದುಡ್ಡು ನಮಗೆ ಸೇರಿದ್ರೆ ಸರಿಯಾ ಎಲ್ಲ ಸಮಸ್ಯೆನೂ ಬಗೆಹರಿತದೆ. ಮೊದಲು ಮಗಿನ ಪೂಸಿ ಮಾಡಬೇಕು. ಅಲ್ಲಿ ತನಕವ ಏನು ಮಾತಾಡಕ್ಕೆ ಹೋಗ್ಬೇಡಿ ನೀವು. ಇಲ್ಲದ ದುಡ್ಡು ಈಗ ನಮ್ಮ ಮತ್ತೆ ಅವಳು ತಂದು ಕೊಟ್ಟಾಳು. ಅವಳು ಎಷ್ಟು ದಿವಸ ತಂದು ಕೊಟ್ಟಾಳು? ಅವಳು ತಂದು ಕೊಡೋ ಸಾಮಾನು ಹಚ್ಕೊಂಡು ನಾವು ಇರೋಕ್ಕದ? ಆಮೇಲಿಂದ ಸರ್ ಬರೋಕಿಲ್ಲ. ಅದು ಜೀವನ ಹೆಂಗವ ನಡೆದೋದು ಹೇಳು? ಹಂಗೆ ಅನ್ಕೊಂಡು ಇವಳು ನಮ್ಗೆ ಆಗ್ನಾರ್ದವ್ರ ಕೈಲೆಲ್ಲ ಮಾತಾಡ್ತಾ ಕೂತ್ಕೊಳ್ಳ. ಅಲ್ಲ ಅವರೆಲ್ಲ ಚಾಡಿಯವ್ರು ಕೂಡ ಇಕ್ಕಿಲ್ವಾ? ಹೊಸಿ ಬಸ್ತಲ್ಲಿ ಇಟ್ಕೋ. ಯಾವಾಗ ಹೋಗೋದು ಅನ್ಕೊಂಡಿದ್ದೆ ಇದನ್ನ ನೋಡಕ್ಕೆ? ಇವತ್ತು ಹೋಗೋದ ಅನ್ಕೊಂಡಿವ್ನಿ. ಈಗ ಸ್ಕೂಲ್ಗೆ ಹೋಗಿರ್ತದಲ್ಲ, ಹೋಗ್ಬಿಟ್ಟು ಸ್ಕೂಲ್ ತಗೋ ಹೋಗಿ ಮಾತಾಡ್ಕೊಂಡು ಚಾಕಿಟ್ಲೆಟ್ ತಗೊಂಡು ಕೊಟ್ಬಿಟ್ಟು ಬರ್ತೀನಿ ಖುಷಿ ಮಾಡಿ. ಹಂಗೆ ಹೋಯ್ತಾ 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 ಅಭ್ಯಾಸ ಮಾಡ್ಕೊಂಡು ಕೊನೆಗೆ ಕರ್ಕೊಂಬರೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅದು ಬಂದಮೇಲೆ ಹೆಂಗಾರು ಮಾಡಿ ಪೂಸಿ ಮಾಡಿ ದುಡ್ಡು ಕಾಸ ಹೆಂಗಾರು ಕಿತ್ಕೊಳ್ಳೋದು. ಸದ್ಯಕ್ಕೆ ಮುಗಿನ ಇಲ್ಲಿ ಗಂಟ ಕರ್ಕೊಂಬರೋದನ್ನ ನಾನು ನೋಡಬೇಕು. ಅಲ್ಲ ಕಣಪ್ಪ, ನೀನು ಹೇಳ್ತೀನಿ ಆ ಮಗಿನ ಮೇಲೆ ಜ್ಞಾನ ಇಲ್ದಂಗೆ ಕೂತವಳೆ. ಈಗ ನೀನು ಹೋಗ್ಬಿಟ್ಟು ಕರೆದೊಟ್ರೆ ಬಂದ್ಬಿಡ್ತಿತ್ತ? ಬೇಕಾದ್ರೆ ಅವಳು ಯಾರು ಕರೆದ್ರೆ ನಮ್ಮ ಅಮ್ಮನ ಕರಿತದೆ ಅನ್ಕ ಬರೋವು. ನೀನು ಕರೆದ್ರೆ ಬಂದದದು. ಕರೆಯೋ ರೀತಿಲಿ ಹೇಳೋ ರೀತಿಲಿ ಹೇಳಿದ್ರೆ ಯಾಕೆ ಬರೋಕಿಲ್ವವ? ಯಾಕೆ ಬರೋಕಿಲ್ಲ? ಏನು ಆರೇ ಅಲಿಕಲ್ಲ ಮಗ. ಈಗ ಹೆಂಗೆ ಉಣ್ಕೊಂಡು ತಿನ್ಕೊಂಡು ಹೆಂಗೆ ಆರಾಮಾಗಿದ್ದವ ನಾವು, ಉಣ್ಣಕ್ಕೆ ತಿನ್ನೋಕ್ಕೆ ಹೆಂಗೆ ಅರೆ ಆಗಿಲ್ವೋ ಹಂಗೆ ಮುಂದಕ್ಕೂ ಯಾವುದೇ ಥರ ಅರೇನೂ ಆಗ್ಬಿಡೋದು ನಮಗೆ. ಸರಿಯಾ? ಉಣ್ಣಕ್ಕೆ ತಿನ್ನೋಕೆ ಅರೆ ಆಗಿದಾಗ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡು ನೀನು. ಅದಕ್ಕೆ ಹೇಳ್ತಿರೋದು ನಾನು. ಸುಮ್ಮನೆ ಹಂಗೆ ಮಾತಾಡಿ ನಿಷ್ಠೂರ ಮಾಡ್ಕೊಬೇಡಿ ಅಂತವ. ಅವಳಿಗೆ ಮಾತಾಡಿ ನಿಷ್ಠೂರ ಮಾಡ್ಕೊಂಡ್ರೆ ಯಾವುದು ಗಿಟಕಿಲ್ಲ ನಿಮಗೆ. ಸುಮ್ಮನಿರಿ. ಹೊಸ ದಿವಸ ದುಡ್ಡು ನಮ್ಮ ಕೈ ಸೇರೋ ಗಂಟವ. ಆಮೇಲೆ ಅವಳನ್ನ ಬುಗ್ರಿ ಆಡ್ಸಂಗೆ ಆಡಿಸ್ತೀನಿ ನಾನು. ಅಯ್ಯೋ, ನೀನು ಬುಗ್ರಿ ಆಡ್ಸಿಯೋ ಇಲ್ಲ ನೀನೇ ಬುಗ್ರಿ ಆದ್ಯೋ ಯಾರು ಗೊತ್ತು? ಯಾರು ಕಂಡಿದ್ದರು? ಹೋಗಪ್ಪ, ಏನಾರು ಮಾಡ್ಕೊಳ್ಳಿ, ನಮಗೇನು ನಿಮ್ಮ ಫೋಟೋ ಹಾಕಿರಕತ್ತು ನಮಗೆ. ಈಗೀಗ ಹೊಸದ್ರಲ್ಲಿ ಬಸ್ತಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಬತ್ತ ನಮ್ಮ ಮಾತ ಕೇಳಲ್ಲ ಅವಳು. ನಮ್ಮ ಮಾತು ಕೇಳಲ್ಲ ಹೇಳು. ಆಮೇಲಿಂದ ಅವಳು ತಕ್ಕನಾಗಿ ನೀನು ಕುಣಿಬೇಕಾಯ್ತದೆ ಹುಷಾರು.
ಇಲ್ಲ ಕತೆ ಸುಮ್ಮನಿರವೆ ಯಾಕಂಗಂದಿಯೇ ನಾನು ಯಾಕೆ ಅವಳು ತಾಳು ತಕ್ಕ ಕುಣಿಯಕ್ಕೆ ಹೋಗಾನೆ ಏನೋ ದಡ್ಡ ಬುಡ್ಡೆ ಇದ್ದು ನಂಗಾರೆ ಅವಳು ಹೇಳ್ದಂಗೆ ನಾನು ಕುಣಿಯೋಕ್ಕೆ ನೀನೇನು ಜಾಸ್ತಿ ಅಲ್ಗಡ್ಸ್ಕೊಳಕ್ಕೆ ಹೋಗಬೇಡ. ಬಿಡು. ಸರಿ ಆಯಿತು ಓಟ್ ಬರೋಗು ಮತ್ತೆ ಓದ್ಲಂತೆಯ ಹೋಗ್ಬಿಟ್ಟು ಯಾಕೂ ಹೊಲ್ತವ ಇರ್ತೀವಿ ಬಾ ಏನಂತ ಬೈದ ಅಂತವ. ಸರಿ ಆಯಿತು ಅವ ಏನು ಮಾತಾಡ್ಬಿಡಕ್ಕ ನಮಗೆ ಸದ್ಯಕ್ಕೆ. ಆಯ್ತು ಹೋಗಲ್ಲ, ಏನು ಮಾತಾಡಕ್ಕಿಲ್ಲ ನಾನು. ಒಟ್ಟಿಗೆ ಹೇಳು, ಹಂಗೆಲ್ಲ ಹೋಗಂಗಿಲ್ಲ ಅಂತ ಎಲ್ಲವ. ನಾನು ಹೇಳ್ತೀನಿ ಒಟ್ಟಿಗೆ ನೀನು ಜಾಸ್ತಿ ನೀನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ, ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಹ್ಞೂ ಸರಿ ಸರಿ ಆಯ್ತು, ನಾನು ಏನು ಮಾತಾಡಕ್ಕಿಲ್ಲ ಅವಳಿಗೆ. ಓಟ್ ಬರೋಗು ಈಗ. ಹೋಗಿ ಏನಾರೇ ಮಾಡಿ ವ್ಯವಸ್ಥೆ ಮಾಡಿ ಮುಗಿನ ಕರ್ಕವ. ನೀನು ಹೇಳಂಗೆ ದುಡ್ಡು ಕೈ ಸೇರಿದ್ಮೇಲೆ ಯಾವ ಆಟನಾರು ಆಡ್ಬೋದು. ಕೈಲಿ ದುಡ್ಡು ಇಲ್ದೋದಾಗ ಏನು ಮಾಡೋಕ್ಕಾಗದು. ಸರಿ ಸರಿ ಆಯಿತು ನಾನು ಓಟ್ ಬರ್ತೀನಿ ಮತ್ತೆ. ಹಾಂ ಓಟ್ ಬರೋಗು. ಬರ್ತದೆ ಬರಲಿ. ಓಹ್ ಮಗ ಚೆನ್ನಾಗಿದ್ಯಪ್ಪ. ಯಾರು ನೀವು? ಓ ನಾನು ಕಣಪ್ಪ ನಿಮ್ಮ ಅಪ್ಪ. ಹಾಂ ನಮ್ಮ ಅಪ್ಪ ಸತ್ತೋಯ್ತು. ಅಯ್ಯೋ ಯಾಕಪ್ಪ ಹಂಗಂದಿಯೇ ನಾನು ನಿಮ್ಮ ಅಪ್ಪ ಅಲ್ವಾ. ಈಗ ನಿಮ್ಮ ಅಮ್ಮನ ಮದುವೆ ಆಗ್ಯವನಿ. ನಿಮ್ಮ ಅಮ್ಮನಿಗೆ ನಿನಗೆ ನಿಮ್ಮ ಅಮ್ಮ ಆಗಬೇಕು ಅಂದ್ರೆ ನಾನು ನಿಮ್ಮ ಅಪ್ಪ ತಾನೇ. ನನಗೆ ನಮ್ಮ ಅಪ್ಪ ಇಲ್ಲ, ನಮ್ಮ ಅಪ್ಪ ಸತ್ತೋಗಿ ಭಾಳ ದಿವಸ ಆಯಿತು. ನೋಡು ಹಂಗನ್ಬೇಡ. ನೋಡು ಹಂಗಂದ್ರೆ ನನಗೆ ಬೇಜಾರಾಯ್ತದ ನನಗೆ. ನೀನು ಹಂಗೆಲ್ಲ ಮಾತಾಡ್ಬಿಡ್ದು. ನೀವು ಬೇಜಾರು ಮಾಡ್ಕೊಂಡು ನಾನೇನು ಮಾಡಾನೆ ಬುಡಿ ಕಯ್ಯ. ಯಾಕ್ಲೆ ಮಗ ನೋಡು ನಿನ್ಗೇನ್ಬಿಟ್ಟು ಚಾಕ್ಲೇಟ್ ತಂದೀನಿ. ನನಗೆ ಯಾವ ಚಾಕ್ಲೇಟು ಬೇಡ, ಏನು ಬೇಡ. ಯಾಕೆ ನಿಮ್ಮ ಅಮ್ಮ ನೋಡ್ಬೇಕು ಅಂತ ಆಸೆ ಇಲ್ವಾ ನಿನಗೆ? ನನಗೆ ಯಾವ ಅಮ್ಮನೂ ಇಷ್ಟ ಇಲ್ಲ, ಯಾರೂ ಇಷ್ಟ ಇಲ್ಲ. ನನಗೆ ನಮ್ಮ ಅಮ್ಮ ಮೋಸ ಮಾಡಿಬಿಟ್ಟೋಯ್ತು. ನಂಗೆ ಇಷ್ಟ ಇಲ್ಲ ಅವರು. ನೋಡು ಏನು ಮೋಸ ಮಾಡಿದಳು ನಿಮ್ಮ ಅಮ್ಮ. ಯಾಕಂಗಂದಿಯಪ್ಪ ಹಂಗೆಲ್ಲ ಅಂದಾರ ನೀನು? ಅಮ್ಮ ಒಳ್ಳೆ ತಾನೆ. ನನ್ನ ಮಗ ಅಂತ ಮುಂದೆ ಜ್ವರ ಬಂದ್ಬಿಟ್ಟೋಯ್ತಾನಪ್ಪ ಯತ್ನೆ ಮಾಡ್ಕೊಂಡು ಬಾ ಹೋಗದ. ನಾನು ಬರೋಕ್ಕಿಲ್ಲ ನಾನು. ನೋಡ್ಲ ಮಗ ನನ್ನ ಮಾತ ಕೇಳು. ಈಗ ನಿಮ್ಮ ಅಜ್ಜಿನೂ ನಿಮ್ಮ ದೊಡ್ಡವನು ಎಷ್ಟು ದಿವಸ ಅಂತ ನೋಡ್ಕೊಂಡಾರು ನಿನ್ನ? ನೋಡ್ಕೊಂಡಾರ ಹೇಳು? ಯಾವುದೇ ಕಾರಣಕ್ಕೂ ನೋಡ್ಕೊಳಕ್ಕಿಲ್ಲ ಅವರು. ನನ್ನ ಮಾತ ಕೇಳು ನೀನು, ಸರಿಯಾ? ನೀನು ನಮ್ಮ ಜೊತೆ ಬಂದರೆ ಅಲ್ಲ ಆರಾಮಾಗಿರ್ಬೋದು ತಾನೆ ಅಮ್ಮನ ಜೊತೆ. ನಿನ್ನ ಚೆನ್ನಾಗಿ ನೋಡ್ಕೊತೀನಿ, ಒಳ್ಳೆ ಸ್ಕೂಲಲ್ಲಿ ಓದಿಸ್ತೀನಿ, ಚೆನ್ನಾಗಿ ಇರ್ಸ್ಕೊತೀನಿ ನಿನ್ನ. ಬುಡಿ ಕಯ್ಯ ನಾನು ಬರೋಕ್ಕಿಲ್ಲ. ನಾನು ನಮ್ಮ ಅಜ್ಜಿ ಜೊತೆನೇ ನಮ್ಮ ದಡಮ್ಮನ ಜೊತೆನೇ ಇರೋದು. ಇಲ್ಲ ಬಲ ಇಲ್ಲಿ ಮಗ ಬೈಲಿ. ಲವ್ ಮಗ ಬಪ್ಪ ಇಲ್ಲಿ. ಅಯ್ಯೋ ಬಡ್ಡಿ ಒಂಟೆ ಹೋಗ್ತಾನೆ ನೀನು. ಹೋಗು ಎಷ್ಟು ದಿವಸ ಅಂತ ಓಡೋದಿ ನಿನ್ನ ಹಿಂಗೆ ಬಂದು ನಿನ್ನ ಹೆಂಗಾರು ಮಾಡಿ ಹೆಂಗೆ ವಾಸ ಮಾಡ್ಕೋಬೇಕಂತ ನನಗೆ ಚೆಂದಾಗಿ ಗೊತ್ತು. ಹೋಗು. ಅಲ್ಲ ಬಡ್ಡತ್ತದಕ್ಕೆ ಏನು ದೂರಂಕಾರ ಐತೆ ಇಷ್ಟು ಪ್ರೀತಿಯಿಂದ ಮಾತಾಡಿದ್ರು ಕ್ಯಾರಿ ಅಂತಿಲ್ವಲ್ಲ ಬಡ್ಡತ್ತದು. ಅಲ್ಲ ಹೆಂಗಾರು ಮಾಡಿ ಕರ್ಕೊಂಡೋಗ್ಬಿಟ್ಟು 20 ಲಕ್ಷ ದುಡ್ಡಲ್ಲಿ ಆರಾಮಾಗಿ ಜೀವನ ಮಾಡೋದಂತ ನಾನು ಪ್ಲ್ಯಾನ್ ಮಾಡಿದ್ರೆ ಈ ವೈದ ಬರೋಕ್ಕೆ ಇಲ್ವಲ್ಲ, ಬರೋಕ್ಕೆ ಹೋಗ್ತಾ ಇಲ್ಲ. ನಾನು ಹೇಳ್ಕೊಡ್ಬೇಕಾ? ಅಂತೆಗೆ ಹಂಗೇನೆ ಪಳಗಿಸಿರೋ ನಾನು. ಇದ್ಯಾವ ಲೆಕ್ಕ ನನಗೆ? ಆದಷ್ಟು ಬೇಗ ಈ ವೇದನೆ ಬಂದಿನ ಮನೆಗೆ ಸೇರ್ಕೊಳ್ಳೋಂಗೆ ಮಾಡೇ ಆಗಾಗ ಒಂದೊಂದ್ಸತಿ ಬತ್ತಾ ಹೋದರೆ ಅವನೇ ಬರಬೇಕು ಅಪ್ಪ ಅಂತ ಹಿಂಗೆ ಗುಡ್ಸುಟ್ಬೇಕು. ಹಂಗೆ ಮಾಡ್ತೀನಿ ನಾನು. ಹೆಂಗೆ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರಿ ಕಣ್ರಪ್ಪ ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರು ಮತ್ತೆ ನಮಸ್ಕಾರ.